ನಮಸ್ಕಾರ. ಆ, ಈಗ ನಾಳೆಗೆ ಫೋರೆಕ್ಸ್ ಅಲ್ಲಿ ಎಸ್ಪೆಷಲಿ US ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಅಲ್ಲಿ ಏನೇನ್ ಆಗ್ಬಹುದು ಅಂತ ಒಂದು ಅಂದಾಜು ಗೆಸ್ ಮಾಡೋಣ. ಓಕೆ, ಸೊ ಇದು ಗೋಲ್ಡ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೆ ನಿಮಗೆ. ಇದು ಈಗ ಇಂಪಲ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ, ವೇವ್ 3 ಮುಗಿದು 5th ಅಲ್ಲಿ ಹೋಗ್ತಾ ಇದೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಸೊ ಈ ಟ್ರೆಂಡ್ ಲೈನ್ಸ್ ಏನಾದ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಅಷ್ಟೇ ನಿಮಗೆ ನೆಗೆಟಿವ್ ಸೈಡ್ ಅಂತ ಹೇಳಿದ್ದೆ. ಓಕೆ, ಸೊ ಈ 4th ಅಲ್ಲಿನೇ 5th ವೇವ್ ಅಲ್ಲಿನೇ ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿದೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಓಕೆ ಈಗ ಇದು 5th ಸಬಾರ್ಡಿನೇಟ್ 3rd ವೇವ್ ಅಲ್ಲಿ ಇದೆ ಅಂತ ಈಗ ನಾವು ಗೆಸ್ ಮಾಡಿರೋದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ಇದನ್ನೇ ನಾವು ಈಗ 4 hours ಟೈಮ್ ಫ್ರೇಮ್ ಅಲ್ಲಿ ಹೋಗೋಣ. ಓಕೆ, 4 hours ಟೈಮ್ ಫ್ರೇಮ್ ಅಲ್ಲಿ ಹೋಗೋಣ. ಓಕೆ, ಸೊ 4 hours ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನಾನು ನಿಮಗೆ 3rd ವೇವ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ಈ ಸಬಾರ್ಡಿನೇಟ್ ನ ನೀವು 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿ. ಸೊ ನಿಮಗೆ ಮಿನಿಮಮ್ ನಿಮಗೆ 100% ಅಂತೂ ಕನ್ಸಿಡರ್ ಮಾಡ್ಕೊಂಡೇ ಹೋಗಿ. ಓಕೆನಾ, ಸೊ ಅಂದ್ರೆ ಆಲ್ಮೋಸ್ಟ್ ಆಲ್ 4324 ಅಂದ್ರೆ ಈಗ ಎಷ್ಟಿದೆ, 42 ಇದೆ. ಸೊ ಆಲ್ಮೋಸ್ಟ್ ಆಲ್ ಇನ್ನೂ ಒಂದು 80 ಪಾಯಿಂಟ್ಸ್ ಅಂತೂ ಹೋಗುತ್ತೆ. ಓಕೆ, ಒಂದು ವೇಳೆ ಈಗ ನಿಮಗೆ ಒಂದು ಅಂದಾಜು ಏನಂತಂದ್ರೆ, ಸೊ ವೇವ್ 1 ಮತ್ತೆ ವೇವ್ 2 ಸೇರಿ ಆಲ್ಮೋಸ್ಟ್ ಆಲ್ 52 ಕ್ಯಾಂಡಲ್ಸ್ ಇದೆ. ಓಕೆ, ಸೊ ಈಗ ಇದು ಎಷ್ಟು ಕ್ಯಾಂಡಲ್ ಇದೆ, 42, ಸೊ 53 ಕ್ಯಾಂಡಲ್ ಇದೆ. ಸೊ ಇದು ನಿಮಗೆ 161% ಹೋಗೋ ಚಾನ್ಸಸ್ ಕಡಿಮೆ ಈ ವೇವ್ 3. ನಾರ್ಮಲಿ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಏನಾಗುತ್ತೆ, ವೇವ್ 3 ಎಕ್ಸ್ಟೆಂಡೆಡ್ ಇರುತ್ತೆ. ಸೊ ನನಗೆ ಅನ್ಸಿದ ಪ್ರಕಾರ 4x ಅಲ್ಲಿ ನಿಮಗೆ ಇದು 161% ಹೋಗ್ಲಿಕ್ಕಿಲ್ಲ. ಸೊ ಈ ಗೋಲ್ಡ್ ಅಲ್ಲಿ ಇದು 100% ಇಂದ ಸ್ವಲ್ಪ ರಿವರ್ಸಲ್ ಆಗಿ ವೇವ್ 3 ಇಲ್ಲಿಗೆ ಮುಗಿಯೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ನಿಮಗೆ ಇದು ವೇವ್ 3 ಇಲ್ಲಿ, ಇದು ವೇವ್ 4 ಮತ್ತೆ ಇಲ್ಲಿ ಮುಗಿದು ವೇವ್ 5 ನಿಮ್ದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಮೊದಲೇ ಹೇಳಿರೋ ಪ್ರಕಾರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಮಗೆ ವೇವ್ 3 ಎಕ್ಸ್ಟೆಂಡೆಡ್ ಸಿಗುತ್ತೆ ಆನ್ ಅನ್ ಅವರೇಜ್ ಬೇಸಿಸ್ ನಾನು ಹೇಳ್ತಾ ಇರೋದು. ಓವರ್ ಆಲ್ ಅಂದ್ರೆ ಇದು ಫಿಕ್ಸ್ಡ್ ರೂಲ್ ಅಲ್ಲ. ಓಕೆ, ಹೆಚ್ಚಿಗೆ ಮೆಜಾರಿಟಿ ಆಫ್ ದ ಟೈಮ್ ವೇವ್ 3 ನಿಮಗೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಎಕ್ಸ್ಟೆಂಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ 4x ಅಲ್ಲಿ ನಿಮಗೆ ವೇವ್ 5 ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಈಗಂತೂ ಇದು ನಿಮಗೆ ವೇವ್ 3 ರನ್ನಿಂಗ್ ಆಗ್ತಾ ಇದೆ. ಸೊ ನೀವು ಇನ್ನೂ ಡೀಪರ್ ಸೈಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇದನ್ನ 2 ಅಂತ ಬಿಡಿ. ಈಗ ಮತ್ತೆ ಇದನ್ನ ನೋಡಿ 1 2 ಅಂತ ಮಾಡಿದ್ರೆ ನೋಡಿ, ಈಗ ಇಲ್ಲಿ ನಿಮಗೆ 161% ವೇವ್ 3 ಆಗಿದೆ. 0 1 2 3 4 5 ಪ್ರೈಮರಿ ಮೈನರ್ ರೆಡ್ ನೋಡಿ ಈಗ. ಓಕೆ, ಸೊ ನಿಮಗೆ ವೇವ್ 3 ಇಲ್ಲಿಗೆ ಮುಗಿಬಹುದು. ನಮಗೆ ಇಲ್ಲ ಇನ್ನು 261% ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಒಂದೇ ನಿಮಿಷ, ಇದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇದನ್ನಷ್ಟೇ ಅನಾಲಿಸಿಸ್ ಮಾಡಿ ಈಗ. ಓಕೆ, ಸೊ ನೋಡಿ ಇಲ್ಲಿ ಏನಾಗಿದೆ, ಈಗ 1 ಮತ್ತೆ 2 ಎಷ್ಟು ಕ್ಯಾಂಡಲ್ ಇದೆ ಇದು, ಸೊ 19 ಕ್ಯಾಂಡಲ್ ಇದೆ. ಸೊ ನಿಮಗೆ 100 ನೋಡಿ, ನಿಮಗೆ ಇದು 18 ಕ್ಯಾಂಡಲ್ ತಗೊಂಡಿದೆ. ಸೊ ನಿಮಗೆ ಇಲ್ಲಿಗೆ 17 ಕ್ಯಾಂಡಲ್ ಆರ್ 18 ಕ್ಯಾಂಡಲ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ ಸೇಮ್ ಕ್ಯಾಂಡಲ್ಸ್ ಅಲ್ಲಿ ನಿಮಗೆ ಇದು 100% ರೀಚ್ ಆಗಿದೆ. ಸೊ ಸೇಮ್ ಕ್ಯಾಂಡಲ್ ಅಲ್ಲಿ ಏನಾದ್ರೆ 100% ಏನಾದ್ರೆ ರೀಚ್ ಆದ್ರೆ ನಿಮಗೆ ವೇವ್ 3 161.8% ಹೋಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ನಿಮಗೆ ಈ
ವೇವ್ ನೀವು ಕನ್ಸಿಡರ್ ಮಾಡಿದ್ರೆ 53 ಏನಿದೆ ಅಲ್ವಾ, ಈ 53ದಲ್ಲಿ ಇದು ಇತರದ್ದು 100% ರೀಚ್ ಆಗಿಲ್ಲ, 61 ಪಾಯಿಂಟ್ ಸಮಥಿಂಗ್ ಅಷ್ಟೇ ಇರೋದು. ಸೊ ನಿಮಗೆ ಇದು ಹೋಗೋ ಚಾನ್ಸಸ್ ಕಡಿಮೆ. ಓಕೆ, ಸೊ ಈಗ ಇದು ಇಲ್ಲಿ ರೀಚ್ ಆಗಿದೆ ಈಗ. ಸೊ ನಾಳೆಗೆ ಇದು ಅಟ್ ಎನಿ ಟೈಮ್, ಸೊ ನಿಮ್ಗೆ ಇದು 161 ಇಂದನೂ ರಿವರ್ಸ್ ಬರ್ಬೋದು, ಇಲ್ಲ 261 ಇಂದನೂ ರಿವರ್ಸ್ ಬರ್ಬೋದು. ಓಕೆ, ಸೊ ಈಗ ಇಲ್ಲಿ ವೇವ್ 3 ಒಂದು ರಿವರ್ಸಲ್ ಸೈನ್ ತೋರಿಸ್ತಾ ಇದೆ. ಆಮೇಲೆ ನಿಮ್ಗೆ ಇನ್ನೂ ಡೀಪರ್ ಹೋಗ್ಬೇಕು ಅಂತಂದ್ರೆ ನೋಡಿ, ಇದು ವೇವ್ 2 ಇಲ್ಲಿ ಆಗತ್ತೆ. ಮತ್ತೆ ನೀವು ಇನ್ನು ಡೀಪ್ ಮಾಡ್ತಿರೋದು 1 2 3 4 5 ನಿಮಗೆ ಮೈನರು ಮಿನ್ನಟ್ಟು ಗ್ರೀನ್ ಅನ್ಕೊಂಡಿ. ಓಕೆ, ಸೊ ನೋಡಿ ಇದನ್ನ ಮತ್ತೆ ಡಿಲೀಟ್ ಮಾಡ್ತೇನೆ ಈ ಫಿಬ್ನಾಸಿ ರೇಷಿಯೋ ಈಗ. ಓಕೆ, ಇದು 5 ಮತ್ತೆ ಇದರಲ್ಲಿ 5. ಈಗ ನಿಮಗೆ 5 ಮತ್ತೆ ಯಾರು ಮೂವ್ ಆಗುತ್ತೆ, 5 ದಿಂದ ಆಲ್ರೆಡಿ 261% ಮುಗಿದೋಗಿದೆ ಈಗ. ಓಕೆ, ಸೊ ಎನಿ ಟೈಮ್ ಇದು ರಿವರ್ಸ್ ಆಗ್ಬೋದು. ಓಕೆ, ಸೊ 1 2 3 4 5 ಆಗಿದೆ, ಇದ್ರದ್ದು 3 ಇದೆ, ಎನಿ ಟೈಮ್ ಮುಗಿಬಹುದು. ಇನ್ನು 4th ಎನಿ ಟೈಮ್ ಸ್ಟಾರ್ಟ್ ಆಗ್ಬೋದು. ಓಕೆ, ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಇದು 1 2 ಆಲ್ರೆಡಿ ಇದು 5 ಟು ಮೋರ್ ದನ್ 261% ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ, ಇಲ್ಲಿ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಟ್ರೇಡ್ ಮಾಡೋದು. ಯಾಕಂತಂದ್ರೆ ಇದು ಏನಾದ್ರೆ ನೋಡಿ, ಈಗ ಮತ್ತೊಂದ್ಸಲ ನಿಮ್ಗೆ ಹೇಳ್ತೀನಿ, ಇಲ್ಲಿಂದ ನೀವೇನ ಇದನ್ನ ವೇವ್ ಅಂತ ಕನ್ಸಿಡರ್ ಮಾಡಿ ನೋಡಿ, ಮೋರ್ ದನ್ 261% ಇದೆ. ಸೊ ಆಲ್ಮೋಸ್ಟ್ ಆಲ್ ಎಕ್ಸ್ಟೆನ್ಷನ್ ಮುಗಿಯೋ ಲೆಕ್ಕದಲ್ಲಿ ಇದೆ ಇದೀಗ. ಓಕೆ, ಸೊ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ ಇದನ್ನ, ಯಾಕಂದ್ರೆ ವೇವ್ 3 ಇಲ್ಲಿಗೆ ಮುಗಿದು ವೇವ್ 4 ಇಲ್ಲಿಗೆ ಮುಗಿಬಹುದು, ಮತ್ತೆ ವೇವ್ 5 ಎಕ್ಸ್ಟೆಂಡ್ ಆಗ್ಬೋದು. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಾನು ಹೇಳ್ತಿರೋದು, ಪ್ಯಾನಿಕ್ ಆಗೋ ರೀಸನ್ ಏನಿಲ್ಲ. ಓಕೆ, ಸೊ ನೀವು ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಮುಗಿದಾಯ್ತು. ಸೊ 1 hour ಟೈಮ್ ಫ್ರೇಮ್ ಅಲ್ಲಿ ಏನಾದ್ರೂ ಮತ್ತೆ ನೀವು ನೋಡಿದ್ರೆ ನೋಡಿ, ನಿಮಗೆ ನೋಡಿ ಈಗ ನಾನು ರಿವರ್ಸಲ್ ಅಂತ ಹೇಳಿದೆ ಅಲ್ವಾ, ಈಗ ನೀವು ಲೈವ್ ಅಲ್ಲಿ ಇದು ನೋಡಿ 1% ಇಂದ ಕೆಳಗಡೆ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಒಂದ್ ವೇಳೆ ಈ 1% ಆರ್ 127% ಏನಾದ್ರೆ ಮತ್ತೆ ಬ್ರೇಕ್ ಆದ್ರೆ ಮತ್ತೆ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಇಲ್ಲಿಂದ ಏನಾದ್ರೆ ರಿವರ್ಸಲ್ ಆದ್ರೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಫಾರ್ ಟೈಮ್ ಬೀಯಿಂಗು ಫ್ರೆಶ್ ಎಂಟ್ರಿ ಸ್ವಲ್ಪ ನೋಡ್ಕೊಂಡು ಹಾಗೆ. ಸೊ ಇದು ಅಬೌಟ್ ಫಾರೆಕ್ಸ್ ಗೋಲ್ಡ್, US ಗೋಲ್ಡ್. ಓಕೆ, ಸೊ ಇದನ್ನ ನಾನು ಮತ್ತೆ ಡೆಲಿಟ್ ಮಾಡ್ತೀನಿ ಇಲ್ಲಿ ಎಲ್ಲ ಇದು. ಸೊ ಇದನ್ನು ಡೆಲಿಟ್ ಮಾಡ್ತೀನಿ, ತುಂಬಾ ಡೀಪ್ ಆಗಿ ಅನಾಲಿಸಿಸ್ ಬೇಕಾಗಿರಲ್ಲ ಒಂದೊಂದ್ಸಲ. ಸೊ ಈಗ ನಾವೀಗ ರಿವರ್ಸ್ ಅಲ್ಲೇ ಥಿಂಕ್ ಮಾಡಿದರೆ, ಓಕೆ, ಸೊ ಎಷ್ಟು ಪರ್ಸೆಂಟ್ವರೆಗೂ ರಿವರ್ಸ್ ಆಗ್ಬೋದು ನಿಮಗೆ ವೇವ್ 4? ಮ್ಯಾಕ್ಸಿಮಮ್ 50%. 50% ಅಂತಂದ್ರೂ 4129 ಅಂದ್ರೆ ಒಂದು ನಾವು 4th ವೇವ್ ನ ನಾನ್ ಪರ್ಸನಲಿ ಹೇಳೋದಾದ್ರೆ 4th ವೇವ್ ನ ಟ್ರೇಡೇ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತೇನೆ ನಾನು. ಯಾಕೆ ಅಂದ್ರೆ ತುಂಬಾ ಪ್ಯಾನಿಕ್, ನಿಮಗೆ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡಿಸುತ್ತೆ, ಆಮೇಲೆ ನಿಮ್ ಪೇಷನ್ಸ್ ಚೆಕ್ ಮಾಡಿಸುತ್ತೆ. ಸೊ ಅದಕ್ಕಾಗಿ ನೀವು ವೇವ್
4 ಟ್ರೇಡೇ ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮಗೆ ಇಲ್ಲಿ ಎಲ್ಲಾದ್ರೂ ಚಾನ್ಸ್ ಸಿಕ್ಕಿದ್ರೆ ಅಂದ್ರೆ 38%ಗೋ ಇಲ್ಲ 50% ವರೆಗೆ. ಸೊ ಒಂದೇ ನಿಮಿಷ ನಿಮಗೆ ಇನ್ನೂ ಡೆಪ್ತ್ ಆಗಿ ಹೇಳಬೇಕು ಅಂತಂದ್ರೆ ಈ ರೂಲ್ ಆಫ್ ಆಲ್ಟರ್ನೇಷನ್ ನ ನೋಡ್ಕೋದೆ. ಸೊ 2.6369 ಒಂದ್ ವೇಳೆ ಮಾರ್ಕೆಟ್ ಏನಾದ್ರೆ ಫಾಲ್ ಆದ್ರೆ 2.69 ಸೊ ಹೆಚ್ಚು ಕಡಿಮೆ ಇಷ್ಟು ಅಂದ್ರೆ ಇಲ್ಲಿವರೆಗೂ ಅಂದ್ರೆ ನಿಮಗೆ 38% ವರೆಗೂ ರೂಲ್ ಆಫ್ ಆಲ್ಟರ್ನೇಷನ್ ಮ್ಯಾಚ್ ಆಗಲಿಕ್ಕೆ ಮಾರ್ಕೆಟ್ ಫಾಲ್ ಆಗಲೇಬೇಕು. ಓಕೆ, ಸೊ 4160 ಆರ್ 4149 ಇಲ್ಲಿವರೆಗೂ ಹಿಡಿದು ನಿಮಗೆ ಇದು ನಿಮಗೆ ಮಾರ್ಕ್ ಮಾಡ್ತೀನಿ. ಸೊ ಮಾರ್ಕೆಟ್ ಏನಾದ್ರೂ ಫಾಲ್ ಆದ್ರೆ ಇಲ್ಲಿವರೆಗೂ ಬರುತ್ತೆ. ಇದು ನನ್ನ ಅಸಂಪ್ಷನ್, ನಾನು ರಾಂಗ್ ಆಗ್ಬೋದು. ಸೊ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂತ ಯಾರಾದ್ರೂ ಶಾರ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಓಕೆ, ಸೊ ಇದು ಎಜುಕೇಶನಲ್ ಪರ್ಪಸ್ ವಿಡಿಯೋ. ನಿಮಗೆ ಓನ್ಲಿ ವೇವ್ ಕೌಂಟಿಂಗ್ ಬಗ್ಗೆ ಅಷ್ಟೇ ನಾವಿಲ್ಲಿ ಕಲಿಸೋದು. ಓಕೆ, ಸೊ ನಿಮಗೆ ಯಾವುದೇ ಟ್ರೇಡ್ ತಗೋಬೇಕು ಅಂತ ನಾವು ರೆಕಮೆಂಡ್ ಮಾಡಲ್ಲ. ಓಕೆ, ಸೊ ಈಗ ವೇವ್ 3 ಇಲ್ಲಿಗೆ ಮುಗಿದ್ರೆ ವೇವ್ 4 ನಮಗೆ ಇಲ್ಲಿವರೆಗೂ ಬರಬೇಕು. ಆರ್ ಇಲ್ಲಿಂದನೇ ಸ್ಟಾರ್ಟ್ ಆಗ ವೇವ್ 4 ಇಲ್ಲಿಂದನೇ ಸ್ಟಾರ್ಟ್ ಆಗ್ಬೋದು, ಇಲ್ಲ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗಿ ವೇವ್ 4 ಕೆಳಗಡೆ ಬರ್ಬೋದು. ಬಟ್ ಒನ್ ಫಾಲ್ ಮಾತ್ರ ಪೆಂಡಿಂಗ್. ಓಕೆ, ವೇವ್ 4 ಅಂತೂ ಪೆಂಡಿಂಗ್ ಇದೆ. ಈಗ ಆ ವೇವ್ 4 ಎಷ್ಟು ಬರುತ್ತೆ ಅಂತಂದ್ರೆ ರೇಷಿಯೋ ವೈಸ್ 2.69% ಫಾಲ್ ಆಗಬೇಕು ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ. ಓಕೆ, ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವೋ ಅಲ್ಲಿಂದಾನೆ ಈ ತರ ನಿಮ್ ರೇಷಿಯೋ ಹಾಕೊಂಡ್ಬಿಡಿ. 2.69% ಆರ್ ಸಮಥಿಂಗ್ 1.10% ಆ ಕಡೆ ಈ ಕಡೆಗೆ ಲೆಕ್ಕ ಹಾಕೊಂಡು ಇದು ಮಾಡ್ಕೊಳ್ಳಿ. ಅದು ನಿಮ್ 38% ಇಂದ 50% ವರೆಗೂ ನಿಮ್ಗದು ಫಾಲ್ ಆಗ್ಬೋದು. ಓಕೆ, ಸೊ ಇದು ಇವತ್ತಿನ ಗೋಲ್ಡ್ ಅಸಂಪ್ಷನ್. ಈಗ ನಾವು ಬಿಟ್ಕಾಯಿನ್ ಅಲ್ಲಿ ಹೋಗೋಣ. ಸೊ ನಾನು ನಿಮಗೆ ನಿನ್ನೆನೆ ಹೇಳಿದ್ದೆ, ನಾನಂತರ ಇದನ್ನ ಬಿಟ್ಕಾಯಿನ್ ಅಲ್ಲಿ ಇದು ಡೌನ್ ಸೈಡ್ ಏನೇ ಬರುತ್ತೆ ಅಂತ ಹೇಳಿದ್ದೆ. ಯಾಕಂದ್ರೆ ಯಾವುದು ಇದ್ರ ನಮ್ಗೆ ಮ್ಯಾಚ್ ಮಾಡ್ತಾ ಇಲ್ಲ ಇದು. ಓಕೆ, ನಮ್ಮ ಇಲ್ಲೇಟ್ ವೇವ್ ನ ಮ್ಯಾಚ್ ಮಾಡ್ತಾ ಇಲ್ಲ. ಸೊ ನಾನು ನಿನ್ನೆ ನಿಮ್ಗೆ ಇಲ್ಲಿ ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡಿದ್ದೆ. 4 ಅವರ್ಸ್ ಅಲ್ಲಿ ಹೋಗೋಣ ಇದನ್ನ. ಓಕೆ, 4 ಅವರ್ಸ್ ನ ಇಲ್ಲಿ 1 2 3 4 5 ಅಂತ ಆಗಿ ಇದನ್ನ ಎ ಮತ್ತು ಬಿ ಮಾಡಿ ಸಿ ಕೆಳಗಡೆ ಬರುತ್ತೆ ಅಂತ ಹೇಳಿದ್ದೆ. ಬಟ್ ನೋಡಿ ಈಗ ಇದು ನೀವು ಸಿ ಅಂತ ಕನ್ಸಿಡರ್ ಮಾಡಿದ್ರು ಸಹ ನಿಮಗೆ ಇದು ಮೋರ್ ದೆನ್ 81.2% ಕೆಳಗಡೆ ಬಂದಿದೆ. ಸೊ ನೀವು ಇದನ್ನ 1 ಮತ್ತೆ 2 ಅಂತನೂ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾನೇನ್ ಗೆಸ್ ಮಾಡ್ತಾ ಇದೀನಿ ಇದರಲ್ಲಿ ಅಂತಂದ್ರೆ ನನಗೆ ಇದು ಇಂಪಲ್ಸಿವ್ ಅಲ್ಲ, ಏನೂ ಅಲ್ಲ. ಸೊ ಫ್ರಮ್ ಫಸ್ಟ್ ಡೇ ಬಿಟ್ಕಾಯಿನ್ ಮಾತ್ರ ನನ್ನ ಪ್ರಕಾರ ಯಾವುದೇ ಇಲಿಯಟ್ ವೇವ್ ನ ಸೋಫಾರ್ ಅಂತೂ ಫಾಲೋ ಮಾಡ್ತಾ ಇಲ್ಲ. ಓಕೆ, ಸೊ ಯಾಕೆಂತಂದ್ರೆ ಇದು ಹೋಲ್ ಫ್ರಮ್ ಡೇ ಆಫ್ ಲಿಸ್ಟಿಂಗ್ ಹಿಡಿದು ಇವತ್ತಿನವರೆಗೂ ಇದು ಕರೆಕ್ಷನ್ ಅಲ್ಲೇ ಇದೆ. ಸೊ ಓಕೆ, ಸೊ ನಾನೀಗ ಇದನ್ನ ಈ ತರ ಥಿಂಕ್ ಮಾಡ್ತೀನಿ. ಈಗ ಎ ಬಿ ಸಿ ಕಾನ್ಸೆಪ್ಟ್ ಅಲ್ಲಿ ಹೋಗೋಣ. ಈಗ ಎ ಬಿ ಸಿ ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ನಿಮಗೆ 127% ಅಂದ್ರೆ ಮಿನಿಮಮ್ ನಿಮಗೆ 111% ಅದು ಬರಲೇಬೇಕು. ಅಂದ್ರೆ ನಿಮಗೆ ಜರ್ನಿ 79,000 ವರೆಗೂ ಜರ್ನಿ ಓಪನ್ ಆಗಿದೆ. ಈಗ ಗೇಟ್ ಓಪನ್ ಆಗಿದೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ನೋ ಐಡಿಯಾ. ಓಕೆ, ಸೊ ನಾನು ಬಿಟ್ಕಾಯಿನ್ಸ್ ಅಲ್ಲಿ ಹೆಚ್ಚಿಗೆ ಟ್ರೇಡ್ ಮಾಡಲ್ಲ. ಬಟ್ ನನಗೆ ಒಂದಂತೂ ಕಾನ್ಫಿಡೆನ್ಸ್ ಇದೆ, ಗೇಟ್ ಮಾತ್ರ ಲೋವರ್ ಸೈಡ್ ಓಪನ್ ಆಗಿದೆ. ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ಸೊ 100% ಬರ್ಬೋದು, 111% ಬರ್ಬೋದು, 127% ವರೆಗೂ ಬರ್ಬೋದು. ಓಕೆ, ಇದನ್ನ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ, ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಮಾತ್ರ ಟ್ರೇಡ್ ಮಾಡಿ. ಓಕೆ, ಸೊ ನಾನು ಬಿಟ್ಕಾಯಿನ್ಸ್ ಅಲ್ಲಿ ಹಾಗೆ ನನ್ನ ಹತ್ರ ಏನು ಇನ್ಫಾರ್ಮೇಶನ್ ಇಲ್ಲ. ಸೊ ಯಾಕೆ ಅಂತಂದ್ರೆ ಇದನ್ನು ಯಾವುದೇ ರೂಲ್ ನ ಫಾಲೋನೇ ಮಾಡ್ತಾ ಇಲ್ಲ. ಸೊ ನೀವು ಇದನ್ನ ಈಗ ಕನ್ಸಿಡರ್ ಮಾಡಿದ್ರು 1 2 ಅಂತೂ ಕನ್ಸಿಡರ್ ಮಾಡಕ್ಕಾಗಲ್ಲ. ಬೇಸ್ ಪಾಯಿಂಟ್ ನೀವು ಕನ್ಸಿಡರೇ ಮಾಡಕ್ಕಾಗಲ್ಲ.
ನೋಡಿ, ಇದನ್ನ ನೀವು 0 ಮತ್ತೆ ಇದನ್ನ 1 ಅಂತ ಕನ್ಸಿಡರ್ ಮಾಡಿದ್ರು ಸಹ ಇದು 81.2 ಕಿಂತ ಕೆಳಗಡೆ ಬರ್ತಾ ಇದೆ. ವೇವ್ 2 21.2% ಕೆಳಗಡೆ ಬರಲ್ಲ. ಓಕೆ, ಆಮೇಲೆ ಇದು 5 ವೇವ್ ಬೇಕು ನೋಡಿ. 1 2 3 4 5th ವೇವ್ ಆಗೇ ಇಲ್ಲ. 1 2 3 4 3ನೇ ಇದು ಎಲ್ಲ 3ನೇ ಇದು. 1 2 3 ಮೂಮೆಂಟ್ ಅಷ್ಟೇ ಇದು. 0 1 2 ಇದು 3. ಸೊ ಮೂಮೆಂಟ್ ಇರೋದು 3ನೇ. ಸೊ ನೀವು ಇಂಪಲ್ಸ್ ಅಂತ ಕನ್ಸಿಡರ್ ಆಗ್ಬೇಕಾದ್ರೂ ನಿಮ್ಗೆ 5 ಮೂವ್ಸ್ ಬೇಕು. 5 ಮೂವ್ ಇದ್ರಲ್ಲಿ ಇಲ್ವೇ ಇಲ್ಲ. ಓಕೆ, ಆಮೇಲೆ ಸೊ ನಿಮಗೆ 3 4 ಯಾವತ್ತಾದ್ರೂ ಇದು ವೇವ್ 1 ಟೆರಿಟರಿಯಲ್ಲೇ ಬರಲ್ಲ ಅಂತಾರೆ. ಇದು ನಿಮ್ಗೆ ಆಲ್ಮೋಸ್ಟ್ ಆಲ್ ಬೇಸ್ ಪಾಯಿಂಟ್ಗೆ ಬರ್ತಾ ಇದೆ. ಇದು ನಿಮ್ಗೆ ವೇವ್ 4, ಇದನ್ನೇ ನೀವು ವೇವ್ 3 ಕನ್ಸಿಡರ್ ಮಾಡಿ. ವೇವ್ 4 ಇಷ್ಟೊಂದು ಡೀಪ್ ಕೆಳಗಡೆ ಬರಲ್ಲ. ಓಕೆ, ಸೊ ಇಟ್ಸ್ ಪ್ಯೂರ್ಲಿ ಇದು ಕರೆಕ್ಷನ್. ಬಿಟ್ಕಾಯಿನ್ ಮೊದಲಿಂದ ಹಿಡಿದು ಇಲ್ಲಿವರೆಗೆ ಎಲ್ಲ ಕರೆಕ್ಷನ್ ಅಲ್ಲಿ ಇದೆ. ಇದು ಯಾವುದೇ ಇಂಪಲ್ಸ್ ರೂಲ್ ನ ಫಾಲೋ ಮಾಡ್ತಾ ಇಲ್ಲ ಸೋ ಫಾರ್. ಸೊ ಯಾಕಂದ್ರೆ ಇನ್ನು ಇದರಲ್ಲಿ ಬೇಸ್ ಪಾಯಿಂಟ್ ಐಡೆಂಟಿಫೈ ಆಗಿಲ್ಲ. ಓಕೆ, ಸೊ ನಂದು ಮಾತ್ರ ಇದರಲ್ಲಿ ನಿಮಗೆ ಹೇಳ್ಬೇಕು ಅಂತಂದ್ರೆ, ನಾನೀಗ ಸಿಂಪಲ್ ಆಗಿ ಇದರಲ್ಲಿ ಈ ರೂಲ್ ನ ಫಾಲೋ ಮಾಡ್ತೀನಿ. ಲಾಂಗ್ ಟರ್ಮ್ ಮತ್ತೆ ಹೋದ್ರೆ ನೋಡಿ, ನಿಮ್ಗೆ 60,000 ವರೆಗೂ ಬರುತ್ತೆ. ಮತ್ತೆ ನೋಡಿ 100 ಈ ರೇಂಜು ಮತ್ತೆ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ. ಆಯ್ತಾ, ಇದು ಒಂದು. ಆಮೇಲೆ ಈ ಪ್ರೀವಿಯಸ್ ಲೋ ಹೈ ಹೋದ್ರೆ ಇದು 127 311 ಬರುತ್ತೆ. ಸೊ ನನ್ಗೆ ಅನ್ಸಿದ ಪ್ರಕಾರ 80,000 ಕೆಳಗಡೆ ಅಂತೂ ನಿಮಗೆ ಬಿಟ್ಕಾಯಿನ್ ಬರಲೇಬೇಕು. ಓಕೆ, ಸೊ ಬಿಟ್ಕಾಯಿನ್ ನೋಡಿ, ನಿಮಗೆ ಗ್ರಿಪ್ ಇದ್ದಿದ್ರೆ ಟ್ರೇಡ್ ಮಾಡಿ, ಆರ್ ಅದರ್ವೈಸ್ ಅವಾಯ್ಡ್ ಮಾಡಿ. ಓಕೆ, ಸೊ ಬಿಟ್ಕಾಯಿನ್ ಮಾತ್ರ ನನಗೆ ಇಲಿಯಟ್ ವೇವ್ ಪ್ರಕಾರ ಹೇಳೋವಾಗಿದ್ರಲ್ಲಿ ಏನೂ ಇಲ್ಲ. ಸೊ ನಾನು ಇದನ್ನ ಕರೆಕ್ಷನ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಒಂದ್ ವೇಳೆ ಫಾರೆಕ್ಸ್ ಟ್ರೇಡಿಂಗ್ ಅದು ಇದು ಎಕ್ಸಾಂಪಲ್ ಆಗಿ ನಿಮ್ ಇಲಿಯಟ್ ವೇವ್ ಕೌಂಟಿಂಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ, ನೀವು ಇಲಿಯಟ್ ವೇವ್ ಕಲಿಬೇಕು ಅಂತ ನಿಮಗೆ ಏನಾದ್ರೂ ಆಸೆ ಇದ್ರೆ, ದಯವಿಟ್ಟು ಈ ವಿಡಿಯೋ ಲಿಂಕ್ಗೆ ಒಂದು ಲಾಸ್ಟ್ಗೆ ಕೋರ್ಸ್ ವಿಡಿಯೋಸ್ ನಾನು ಅಟ್ಯಾಚ್ ಮಾಡಿರ್ತೀನಿ, ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ. ದಯವಿಟ್ಟು ಅವೆಲ್ಲ ವಿಡಿಯೋಸ್ ಥ್ರೂ ಹೋಗಿ, ಸೊ ನಿಮಗೆ ಆರಾಮಾಗಿ ಕಲಿಬಹುದು. ಓಕೆ, ಆಮೇಲೆ ನಾಲೆಜು ಎಲ್ಲಿಂದ ಸಿಕ್ಕಿದ್ರು ತಗೋಬೇಕು. ಓಕೆ, ಅವ್ರು ಚಿಕ್ಕವ್ರು ಇರ್ಲಿ, ನಮ್ಗೆ ದೊಡ್ಡವ್ರು ಇರ್ಲಿ, ಯಾರೇ ಇರ್ಲಿ, ನಾಲೆಜ್ ಸಿಗ್ತಾ ಇದೆ ಅಂತಂದ್ರೆ ತಗೋತಾ ಇರ್ಬೇಕಷ್ಟೇ. ಓಕೆ, ಆಮೇಲೆ ಪ್ರತಿಯೊಂದನ್ನು ಯಾರೇ ಏನೇ ಹೇಳಿದ್ರು ಕ್ರಾಸ್ ಚೆಕ್ ಮಾಡೋದು ಒಂದು ಅಭ್ಯಾಸ ಇಟ್ಕೊಂಬಿಡಿ. ಓಕೆ, ಸೊ ಯಾರೋ ಹೇಳಿದ್ರಂತ ಇಮಿಡಿಯೇಟ್ ಆಗಿ ನೀವು ನಂಬಬೇಡಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಇವತ್ತಿನ ಬಗ್ಗೆ ಫಾರೆಕ್ಸ್ ಅಲ್ಲಿ. ಸೊ ನಾನು ಮತ್ತೆ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಆಮೇಲೆ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಐಕಾನ್ನ ಪ್ರೆಸ್ ಮಾಡಿ. ಆಮೇಲೆ ವಾಟ್ಸಪ್ ಚಾನಲ್ ಇದೆ, ಅದನ್ನು ಲಿಂಕನ್ನ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ನು ಆ್ಯಡ್ ಆಗಿ, ಚಾನಲ್ನ ಆ್ಯಡ್ ಆಗಿ. ಓಕೆ, ಥ್ಯಾಂಕ್ ಯು.